को जय मसीह की। फिर से एक बार मैं प्रभु परमेश्वर का धन्यवाद देता हूँ जिसने मुझको ये मौका आपके साथ बात करने का मुझको दिया है। ನಾ ದೇವರ ನಾಮಗೆ ವಂದನೆ ಮಾಡ್ತೇನೆ, ಯಾಕಂದರೆ ಈ ಸಮಯ ಈ ಅವಕಾಶ ದೇವರ ಕಡೆಯಿಂದ ನಮಗೆ ಸಿಕ್ಕಿದೆ ಅಂತ ದೇವರ ನಾಮಗೆ ಸ್ತೋತ್ರ ಆಗಲಿ. ಈ ಸಮಯದಲ್ಲಿ ನಾವು ಒಂದು ಚಿಕ್ಕ ಪ್ರಾರ್ಥನೆಯಿಂದ ಇವತ್ತಿಂದ ಈ ವಾಕ್ಯಗೆ ನಾವು ಪ್ರಾರಂಭ ಮಾಡೋಣ. ಕರ್ತನಾದ ದೇವರೇ, ಈ ಸಂಜೆದ ಸುಂದರ ಸಮಯಕ್ಕೋಸ್ಕರ, ಸ್ಥಳಗೋಸ್ಕರ, ಅನ್ಯೋನ್ಯತೆ, ಪ್ರೀತಿ, ಕೃಪೆ, ದಯೆಗೋಸ್ಕರ ನಿನ್ನ ನಾಮಗೆ ನಾವು ಕೊಂಡಾಡ್ತೀವಿ ಸ್ವಾಮಿ. ಈ ಸಮಯದಲ್ಲಿ ವಿಶೇಷವಾಗಿ ಈ ಸ್ವಾಮಿ ಸಂಡೇ ದಿವಸ ಸಮಯದಲ್ಲಿ, ಈ ರವಿವಾರದ ದಿವಸದಲ್ಲಿ ನಾವು ನಿನ್ನ ಪಾದ ಸಾನ್ನಿಧ್ಯದಲ್ಲಿ ಬರಬೇಕು ಅಂತ ಒಂದು ಕೊಟ್ಟಿರೋ ಅವಕಾಶಗೋಸ್ಕರ ಸ್ತೋತ್ರ ಹೇಳ್ತೀವಿ ಸ್ವಾಮಿ. ಇವತ್ತು ಇಡೀ ಲೋಕದಲ್ಲಿ ಸ್ವಾಮಿ ಮೀಡಿಯಾ ಮುಖಾಂತರ ಸ್ವಾಮಿ ಎಷ್ಟು ಸೇವಕರು ನಿನ್ನ ಸುವಾರ್ತೆ ಸಾರಿದಾರ, ಎಷ್ಟು ಜನರು ಅದಕ್ಕೆ ಕೇಳಿದ್ದಾರೆ ಸ್ವಾಮಿ. ಆ ಎಲ್ಲ ಸುವಾರ್ತಿಕರಿಗೋಸ್ಕರ ಮತ್ತು ಪಾಸ್ಟರ್ಸ್ಗೋಸ್ಕರ, ರೆವರೆಂಡ್ಗೋಸ್ಕರ ಮತ್ತು ಎಲ್ಲ ಸ್ವಾಮಿ ನಿನ್ನ ಸೇವಕರಿಗೋಸ್ಕರ ನಾವು ಸ್ತೋತ್ರ ಹೇಳ್ತೀವಿ. ಈ ವಾಕ್ಯದಿಂದ ಸ್ವಾಮಿ ನೀನು ಅವ್ರಿಗೆ ಕರುಣಿಸು, ಕಾಪಾಡು, ಆಶೀರ್ವದಿಸು, ಅವ್ರು ನಿನಗೆ ಅಂಗೀಕಾರ ಮಾಡುವ ಹಾಗೆ ನಿನ್ನ ಕೃಪೆಯಿಂದ ನಡೆಸು ಅಂತ ಪ್ರಾರ್ಥಿಸಿ, ನಮ್ಮ ಜೊತೆ ಇರುವ ನಮ್ಮ ಸಹಾಯಕಾರ ಎಲ್ಲ ನಮ್ಮ ಸಹೋದರ ಸಹೋದರಿಗೆ ಕೂಡ ಮತ್ತು ಮಕ್ಕಳಿಗೆ ಕೂಡ ನೀನು ಆಶೀರ್ವದಿಸು ಅಂತ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಯೇಸುವಿನಲ್ಲಿ ಬೇಡ್ತೇನೆ ಅಂತ ಕೇಳಿಸು. ಕರ್ತನಲ್ಲಿ ಪ್ರಿಯರೇ, ನಿಮ್ಮನ್ನು ಇವತ್ತು ಸಂಜೆ ಸಮಯದಲ್ಲಿ ನಾವು ಪುನಃ ಒಂದ್ಸರಿ ಈ ಅವಕಾಶ ದೇವರು ನಮಗೆ ಕೊಟ್ಟಿದ್ದಾನೆ. ಅದಕ್ಕೆ ದೇವರ ನಮಗೆ ನಾವು ಸ್ತೋತ್ರ ಹೇಳೋದು. ಯಾಕೆಂದರೆ ನಮ್ಮ ಜೀವನದಲ್ಲಿ ಇವತ್ತು ಆಗ್ತಾ ಇರುವ ಎಲ್ಲ ಈ ಘಟನೆಯಲ್ಲಿ ದೇವರು ನಮ್ಮ ಸಂಗಡ ಇರ್ತಿದ್ದಿಲ್ಲ ಅಂದರೆ ನಾವು ಈ ಜೀವಂತದ ಭೂಮಿಯಲ್ಲಿ ಇರಲಿಕ್ಕೆ ಸಾಧ್ಯನೇ ಆಗ್ತಿದ್ದಿಲ್ಲ. ಸೊ ಇವತ್ತು ನಾವು ವಾಕ್ಯದ ಧ್ಯಾನಗೋಸ್ಕರ ನಾವು ಬೈಬಲ್ದಿಂದ ಒಂದು 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 ಲೀಡರ್ಸ್ಗಳ ಬಗ್ಗೆ, ಮೇನ್ ಲೀಡರ್ಸ್ಗಳ ಬಗ್ಗೆ, ಅಥವಾ ದೇವರು ಯಾರ್ಯಾರಿಗೆ ಹರಿಸಿದ, ಯಾರ್ಯಾರಿಗೆ ಕರೆಸಿದ ಆ ವ್ಯಕ್ತಿದ ಲೈಫ್ದಲ್ಲಿ ಅವ್ರದಲ್ಲಿ ಇರುವ ಸಕಾರಾತ್ಮಕ ಅಥವಾ ನಕಾರಾತ್ಮಕ ಈ ವಿಷಯಗೋಸ್ಕರ ನಾವು ಧ್ಯಾನ ಮಾಡೋಣ. ಸೊ ಅದಕ್ಕೆ ಸಂಜೆ ಸಮಯದಲ್ಲಿ ವಿಶೇಷವಾಗಿ ನಾವು ಫಸ್ಟ್ ನಮ್ಮ ಬೈಬಲ್ದಲ್ಲಿ ಬರೆದಿದ್ದು ಪ್ರಥಮ ವ್ಯಕ್ತಿ ಯಾರಂದರೆ आदमन ಬಗ್ಗೆ ನಾವು ಇಲ್ಲಿ ಸ್ವಲ್ಪ ಧ್ಯಾನ ಮಾಡೋಣ. मेरे प्यारे भाई और बहनों, इस समय हम उत्पत्ति की किताब से आदम के जीवन के बारे में हम सीखने जा रहे हैं और उनमें जो एक लीडरशिप क्वालिटी या एक नायकत्व का एक उनमें जो गुण तत्व थे, उन्होंने जो भी अच्छा काम परमेश्वर के लिए किया और बुरा काम किया, इस बातों का ध्यान रखते हुए हम लोग आज इस वचन से, आज मैं इस लीडरशिप क्वालिटी में मेरी एक जगह और मेरा एक स्थान कहाँ है, इस बात का हम लोग ध्यान में रखते हुए आज के इस बाइबल का अध्ययन करेंगे. ಎಲ್ಲರಿಗಿಂತ ಮೊದಲು ನಾವು ನೋಡ್ತಾ ಇದ್ದೀವಿ, ದೇವರು ಮನುಷ್ಯರಿಗೆ ಮಾಡು ಮೊದಲೇ ಉತ್ಪತ್ತಿ ಇದರದ್ದು 1ನೇ ಅಧ್ಯಾಯ 20 ಆದಿಕಾಂಡ ಇದ್ರಾಗ 1ನೇ ಅಧ್ಯಾಯ 26 ಮತ್ತು 27ದಲ್ಲಿ ಅದಕ್ಕೆ ಹೇಗೆ ಸೃಷ್ಟಿ ಮಾಡಿದಾನೆ ಅಂತ ಅಲ್ಲಿ ನಾವು ವರ್ಣನ ನೋಡ್ತಾ ಇದ್ದೀವಿ. ಅಲ್ಲೇ ದೇವರು ಏನು ಹೇಳ್ತಾ ಇದ್ದಾನೆ ಅಂದರೆ, ಬನ್ನಿರಿ ನಾವು ನನ್ನ ಹೊಲಿಕೆದಲ್ಲಿ ಮತ್ತು ನನ್ನ ಸ್ವರೂಪದಲ್ಲಿ ಮತ್ತು ನನ್ನ ಹೊಲಿಕೆದಲ್ಲಿ ನಾವು ಮನುಷ್ಯರಿಗೆ ಸೃಷ್ಟಿ ಮಾಡೋದನ್ನು. ಆಮೇಲೆ ಯಾಕೆ ಮಾಡೋಣ ಅಂದರೆ, ಅವರು ಈ ಸಮುದ್ರ ನಲ್ಲಿ ಇರುವ ಮೀನು ಮೇಲೆ ಮತ್ತು ಆಕಾಶದಲ್ಲಿ ಹರಡುವ ಪಕ್ಷಿ ಮೇಲೆ ಮತ್ತು ಎಲ್ಲ ಸಾಕು ಪ್ರಾಣಿ ಮತ್ತು ಕಾಡು ಪ್ರಾಣಿ ಇದರ ಮೇಲೆ ಅವರು ಅಧಿಕಾರ ಮಾಡಲಿ. ಅದಕ್ಕೆ 27 ಏನು ಹೇಳ್ತಾ ಇದೆ ಅಂದರೆ, ನಾವು ತನ್ನ ಸ್ವರೂಪದಲ್ಲಿ, ಆಮೇಲೆ ಅವರು ಏನು ಮಾಡಿದರು ಅಂದರೆ ಹೊಲಿಕೆಯಲ್ಲಿ ಮನುಷ್ಯರಿಗೆ ಅವರು ಸೃಷ್ಟಿ ಮಾಡಿದರು. ನಮ್ಮ ಪ್ರಿಯ ಜನರೇ, ಅಲ್ಲಿ ನಾವು ಈ ಜೀವನದಲ್ಲಿ ನಾವು ಪ್ರತಿಯೊಂದು ವಿಷಯದಲ್ಲಿ ನೋಡುವಾಗ ಭಾಳ ಸಲ ನಾವು ಒಂದು ಪ್ರಶ್ನೆ ಮಾಡ್ತಾ ಇರ್ಬೋದು, ನಮ್ಮ ಜೀವನದಲ್ಲಿ ಚಮತ್ಕಾರ ಯಾಕೆ ಆಗೋದಿಲ್ಲ, ನಮ್ಮ ಜೀವನದಲ್ಲಿ मिरेकल्स ಯಾಕೆ ಆಗೋದಿಲ್ಲ, क्यों मेरे जीवन में चमत्कार नहीं होते, क्यों मेरे जीवन में कोई भी एक महत् कार्य नहीं होते. मेरे प्यारे भाई और बहनों, मैं आपसे आपको एक बात बताना चाहता हूँ. आपके जीवन में सबसे बड़ा चमत्कार परमेश्वर ने किया है और वो चमत्कार आप खुद ही है. ಆ ಜೀವನದಲ್ಲಿ ಆಗೋದು ಚಮತ್ಕಾರ ಯಾರಂದರೆ ನೀವು ತಾವು ಒಂದು ಚಮತ್ಕಾರ ಇದ್ದೇವೆ. ಇವತ್ತು ಈ ಜೀವಂತದ ಭೂಮಿಯಲ್ಲಿ ಇರುವುದು ಕಾರಣ ಏನಂದರೆ, ನಾವು ದೇವರದ ಸ್ವರೂಪದಲ್ಲಿ ಮತ್ತು ದೇವರದ ಹೊಲಿಕೆಯಲ್ಲಿ ಇದ್ದೀವಿ. ಅದಕ್ಕೆ ಇವತ್ತು ನಾವು ಜೀವಂತದ ಭೂಮಿಯಲ್ಲಿ ಇದ್ದೀವಿ.
ಯಾಕೆಂದ್ರೆ ಜೀವಂತವಾದ ದೇವರು ನಮ್ಮ ಸಂಗಡ ಇರುವುದು ಕಾರಣ ಇವತ್ತು ನಾವು ಜೀವಂತರದ ಭೂಮಿಯಲ್ಲಿ ಇದ್ದೀವಿ. ಅದಕ್ಕೆ ನಮ್ಮ ಪ್ರಿಯ ಜನರೇ, ಇದು ಒಂದು ದೊಡ್ಡ ಮಿರಾಕಲ್. ವಾಟ್ ಈಸ್ ದ ಗ್ರೇಟೆಸ್ಟ್ ಮಿರಾಕಲ್? ಟುಡೇ ಐ ಆಮ್ ಅಲೈವ್ ಆನ್ ದಿಸ್ ವರ್ಲ್ಡ್, ಇನ್ ದಿಸ್ ವರ್ಲ್ಡ್. ದಟ್ ಈಸ್ ದ ಗ್ರೇಟೆಸ್ಟ್ ಮಿರಾಕಲ್ ಇನ್ ದಿಸ್ ವರ್ಲ್ಡ್. ಅದಕ್ಕೆ ನಮ್ಮ ಜೀವನದಲ್ಲಿ ನಾವು ದೇವರಿಗೆ ಯಾವಾಗಲೂ ದೋಷಣೆ ಕೊಡದೆ, ನಾವು ದೇವರ ಮೇಲೆ ಯಾವಾಗಲೂ ಬ್ಲೇಮ್ ಮಾಡದೆ ನಾವು ಏನು ಮಾಡಬೇಕು ಅಂದರೆ ಕ್ರಿಸ್ತನ ಹತ್ರ ನಂಬಿಕೆಯಲ್ಲಿ ನಾವು ಜೀವಿಸೋರಾಗಬೇಕು. ದೇವರು ಪ್ರತಿಯೊಬ್ಬರಿಗೆ ಪ್ರತಿಯೊಂದು ಆಶೀರ್ವಾದಗಳು ತನ್ನ ಸಮಯದಲ್ಲಿ ಕೊಡ್ತಾನೆ. ಬಟ್ ನಮಗೆ ಆ ತಾಳ್ಮೆ ಬೇಕು. ಯಾಕೆಂದರೆ ಅಬ್ರಹಾಮ್ಗೆ ಕೂಡ ಅವನು ಇಮಿಡಿಯೇಟ್ವಾಗಿ ಆಶೀರ್ವಾದ ಕೊಟ್ಟಿಲ್ಲ. ದಾವಿದ್ಗೆ ಕೂಡ ಅವನು ಇಮಿಡಿಯೇಟ್ವಾಗಿ ಅರ್ಸ ಅಂತ ಅರ್ಸಿಲ್ಲ. ಯೋಸೆಫ್ಗೆ ಕೂಡ ಇಮಿಡಿಯೇಟ್ವಾಗಿ ಅವನ ಕನಸದಿಂದ ಅವನಿಗೆ ಪಂತಪ್ರಧಾನ ಮಾಡಲಿಲ್ಲ. ನಮ್ಮ ಪ್ರಿಯ ಜನರೇ, ದೇವರದ ಒಂದು ಸನ್ನಿವೇಶದಲ್ಲಿ ನೋಡುವಾಗ ದೇವರು ಯಾವಾಗಲೂ ಒಂದು ಪರ್ಸನ್ಗೆ ಇಮಿಡಿಯೇಟ್ವಾಗಿ ಏನು ಕೊಡುವುದಿಲ್ಲ. ಎಲ್ಲೇ ಮಠ ಅವನಿಗೆ ಬೆಂಕಿದ ಆ ಬಟ್ಟಿದಲ್ಲಿ ಹಾಕಿ ಆ ಬಂಗಾರ ಹಾಗೆ ಅವನಿಗೆ ಪರೀಕ್ಷೆ ಮಾಡುವುದಿಲ್ಲ, ಅಲ್ಲೇ ಮಠ ಅವನು ಯಾವಾಗಲೂ ಅವನಿಗೆ ಆ ಆಶೀರ್ವಾದದಲ್ಲಿ ನಡೆಸೋದಿಲ್ಲ. ನಮ್ಮ ಪ್ರಿಯ ಜನರೇ, ಅಪಮಾನ ಇಲ್ಲದೆ ಸಮ್ಮಾನ ಇಲ್ಲ. ಕ್ರೈಸ್ತ ಜೀವನದಲ್ಲಿ ಅಪಮಾನದಿಂದ ಜೀವನ ಆರಂಭ ಆಗಿ ಸಮ್ಮಾನದಲ್ಲಿ ನಡೆಸುತ್ತೆ. ಆ ರೀತಿಯಿಂದ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ಆದಾಮ ಹವ್ವಳಿಗೆ ದೇವರು ಎಲ್ಲರಿಗಿಂತ ಮೊದಲ ಆ ಆಶೀರ್ವಾದ ಕೊಟ್ಟಿದ್ದ. ದೇವರು ಅವ್ರಿಗೆ ಬೇಕಾಗಿದ್ದು ಎಲ್ಲ ಅವಶ್ಯಕತೆ ಅವನಿಗೆ ಪೂರೈಸಿದ. ದೇವರು ಅವ್ರಿಗೆ ಊಟಗೋಸ್ಕರ, ಇರಲಿಗೋಸ್ಕರ ಮತ್ತು ಅವ್ರಿಗೆ ಒಳ್ಳೆ ಒಂದು ಸೃಷ್ಟಿ ಕೊಟ್ಟಿದ್ದ. ಆ ಸೃಷ್ಟಿ ಅಂದ್ರೆ ಪ್ಯೂರ್ 100% ಅದು ಏನಿತ್ತು ಅಂದರೆ ಸ್ಥಳ ಶುದ್ಧ ಎನ್ವೈರನ್ಮೆಂಟ್ ಇರುವ ಅಥವಾ ಶುದ್ಧ ವಾತಾವರಣ ಇರುವ ಒಂದು ಸ್ಥಳ ಇತ್ತು. ಅಂದ್ರೆ ಕೂಡ ನಾವು ನೋಡ್ತಾ ಇದ್ದೀವಿ ಅದರದ್ದು ಬೆಲೆ ಆದಾಮ ಹವ್ವಳಿಗೆ ಇದ್ದಿಲ್ಲ. ಅದಕ್ಕೆ ನಾವು ನೋಡ್ತಾ ಇದ್ದೀವಿ ದೇವರು ಅವ್ರಿಗೆ ಹೇಗೆ ಸೃಷ್ಟಿ ಮಾಡಿದಾನಂತ ನೋಡುವಾಗ ನಾವು ಆದಿಕಾಂಡ 2ನೇ ಅಧ್ಯಾಯ 7ನೇ ವಚನದಲ್ಲಿ ಅದರ ಬಗ್ಗೆ ಬರೆದಿದ್ದಾರೆ. ಅದಕ್ಕೆ ಯೆಹೋವ ದೇವರು ಮನುಷ್ಯರಿಗೆ ಮಣ್ಣಿನಿಂದ ಅವನು ಸೃಷ್ಟಿ ಮಾಡಿ ಅವನು ಮೂಗದಲ್ಲಿ ಅವನು ಜೀವನದ ಶ್ವಾಸ ಹಾಕಿದ. ಸೊ ಆ ರೀತಿಯಿಂದ ಆ ಮನುಷ್ಯ जीवंत प्राणी आग सो इसलिए हम हिंदी में देखते हैं कि यहोवा परमेश्वर ने मिट्टी से मनुष्य को बनाया तथा उसके नाक में जीवन की सांस को फूंक दिया और इस प्रकार मनुष्य जीवित प्राणी हो गया। मेरे प्यारे भाई और बहनों, यहाँ पे हमको सीखने के लिए एक बहुत ही अच्छी बात है कि यहाँ पे हम लोग क्या देखते हैं कि मनुष्य जो है वो मिट्टी का बना हुआ है, मनुष्य जो है वो धूल का बना हुआ है, मनुष्य जो है वो भूमि से बना हुआ है और भूमि के ऊपर मनुष्य चलता है और इसके लिए भूमि जो होती है वो पैरों के नीचे रहने वाली जगह है और इसके लिए हम मनुष्य को कभी भी गर्व या घमंड हमको नहीं रहना चाहिए। ನಮ್ಮ ಪ್ರಿಯ ಜನರೇ, ಇಲ್ಲಿ ನಾವು ನೋಡ್ತಾ ಇದ್ದೀವಿ ಈ ಸೃಷ್ಟಿ ಅಥವಾ ನಾವು ಸೃಷ್ಟಿ ಆಗುವುದು ಎದರದಿಂದ ಅಂದರೆ ಧೂಳಿ ಬೂದಿ ಮಣ್ಣದಿಂದ ನಾವು ಸೃಷ್ಟಿಯಾಗಿದ್ದೀವಿ। ಅದಕ್ಕೆ ಮನುಷ್ಯರಿಗೆ ತನ್ನ ಮೇಲೆ ಅಥವಾ ತನ್ನ ಕೆಲಸ ಮೇಲೆ ಅಥವಾ ತನ್ನ ಕಡೆ ಇರುವ ಆಸ್ತಿ ಸಂಪತ್ತು ಮೇಲೆ ಯಾವಾಗಲೂ ಗರ್ವ ಮಾಡದೆ ನಾವು ಯಾವಾಗಲೂ ಏನು ಮಾಡಬೇಕು ಅಂದರೆ ನಮ್ರತೆ ಪಾಠದಲ್ಲಿ ನಾವು ನಡಿಬೇಕು। ಮತ್ತು ನಮಗೆ ಪ್ರಶ್ನೆ ಬರ್ಬೋದು, ಮತ್ತು ಏನಂತೆ ನಾವು ಮಾಡಬೇಕು? ಎಸ್, ನಾವು ಗರ್ವ ಮಾಡಬೇಕು, ಯಾಕೆಂದರೆ ಮುಂದೆ ವಾಕ್ಯದಲ್ಲಿ ಏನು ಬರೆದಿದೆ ಅಂದರೆ ದೇವರದು ಉಸುರು ನಮ್ಮ ಜೀವನದಲ್ಲಿ ಇದೆ। ನಮ್ಮ ಪ್ರಿಯ ಜನರೇ, ಈ ಉಸುರು ಅಂದರೆ ಯೇಸು ಸ್ವಾಮಿ ಹೇಳಿದ್ದಾರೆ, ಗಾಳಿ ಎಲ್ಲಿಂದ ಬರ್ತೈತಿ ಎಲ್ಲಿಂದ ಹೋಗ್ತೈತಿ ಗೊತ್ತಿಲ್ಲ, ಅದಕ್ಕೆ ಮತ್ತು ಪವಿತ್ರ ಆತ್ಮಗೆ ಕೂಡ ಇದು ಒಂದು ಉದಾಹರಣೆ ಕೊಟ್ಟಿದ್ದಾರೆ। ಆ ರೀತಿಯಿಂದ ಈ ಗಾಳಿ ಪ್ರತಿಯೊಬ್ಬರ ಮನುಷ್ಯದಲ್ಲಿ ಮೂಗದಲ್ಲಿ ಹೋಗಿ ಆಮೇಲೆ ಅವನಿಗೆ ಜೀವನದ ಶ್ವಾಸ ಕೊಡ್ತದೆ। ಯಾವ ರೀತಿಯಿಂದ ಸೂರ್ಯ ಎಲ್ಲ ಈ ಸೃಷ್ಟಿಗೆ ಬೆಳಕು ಕೊಡ್ತಾನೆ, ಆ ರೀತಿಯಿಂದ ದೇವರು ಈ ಶ್ವಾಸದ ಸೂರ್ಯ ಆಗಿ ಅವನ್ನೆಲ್ಲ ಈ ಹ್ಯೂಮನ್ ಜನಗೆ ಅಥವಾ ಈ ಮನುಷ್ಯ ಜೀವನ್ಗೆ ಅವನು ಏನು ಕೊಡ್ತಾನೆ ಅಂದರೆ ಉಸಿರು ಕೊಡ್ತಾನೆ। ಅದಕ್ಕೆ ನಮ್ಮ ಪ್ರಿಯ ಜನರೇ, ನಾವು ನಮ್ಮ ಒಳಗಡೆ ಇರುವ ಉಸಿರು ಅದು ಬರೀ ಉಸಿರಿಲ್ಲ, ಅದು ದೇವರದ ಆತ್ಮ ಕೂಡ ಇದ್ದಾನೆ। ಸೊ ಅದಕ್ಕೆ ನಾವು ಒಳಗಿಂದ ನಾವು ಗರ್ವ ಪಡೋರಾಗಬೇಕು। ಅದರ ಅರ್ಥ ಏನಂದ್ರೆ ಹೊರಗಿಂದ ನಾವು ನಮ್ರ ಇರಬೇಕು, ಮಾತ್ರ ಒಳಗಿಂದ ನಾವು ದೇವರ ಮೇಲೆ ನಮ್ದು ಗರ್ವ ಇರಬೇಕು। ಯಾಕಂದ್ರೆ ದೇವರದ ಸಂಗಡೆ
ನಮ್ಮ ಒಳಗಿಂದ ಆತ್ಮಗಳು, ನಮ್ಮ ಕಾನ್ಷಿಯಸ್ಗಳು ನಾವು ದೇವರಿಗೆ ಪ್ರೀತಿ ಮಾಡೋರಾಗಬೇಕು. ಸೊ ಅದಕ್ಕೆ ಇಲ್ಲೇ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ದೇವರು ನಮಗೆ ಸೃಷ್ಟಿ ಮಾಡಿದ್ದಾನೆ ಮಣ್ಣಿನಿಂದ, ಬಟ್ ಅವನ ನಂಬಿಕೆ ಒಳಗಡೆ ಇರೋದು ಕಾರಣ ಈ ಮಣ್ಣು ಕೂಡ ದೇವರದ ಮಹಿಮೆಗೆ ಒಂದು ಕಾರಣ ಆಗ್ತದೆ. ಅದಕ್ಕೆ ನಮ್ಮ ಪ್ರಿಯ ಜನರೇ, ನಾವು ಯಾವಾಗಲೂ ಗರ್ವ ಮಾಡಬಾರ್ದು. ಅದಕ್ಕೆ ನಾವು 8ನೇ ವಚನದಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, यहोवा परमेश्वर ने पूर्व दिशा में एदेन नाम स्थान में एक बगीचा बनाया और उस बगीचे में मनुष्य को रखा. ಸೊ ದೇವರು ಇಲ್ಲಿ ನಾವು ಒಂದು ಏದೆನ್ ತೋಟ ಯಾರಿಗೋಸ್ಕರ ಅಂದರೆ ಅದು ಮನುಷ್ಯರಿಗೋಸ್ಕರ, ಅಥವಾ ಅದಾಮನು ಮತ್ತು ಹವಳಿಗೋಸ್ಕರ ಇದು ಸೃಷ್ಟಿ ಮಾಡಿದ್ದಾನೆ ಅಂತ ನಾವು ನೋಡಿದ್ದೇನೆ. ನಾವು ನಮ್ಮ ಪ್ರಿಯ ಜನರೇ, ದೇವರು ನಮಗೆ ತಾಯಿ ಗರ್ಭದಿಂದ ಸೃಷ್ಟಿ ಮಾಡಿದ ಮೇಲೆ ನಮ್ದು ಅವಶ್ಯಕತೆ ಕೂಡ ದೇವರು ನಮಗೆ ಪೂರೈಸ್ತಾನ. ಸೊ ಆ ರೀತಿಯಿಂದ ಇಲ್ಲಿ ನಾವು ಏನು ನೋಡ್ತಾ ಇದ್ದೀವಿ ಅಂದರೆ, ದೇವರು ಅವ್ರಿಗೆ ಎಲ್ಲ ರೆಡಿ ಮಾಡಿ ಅವ್ನು ಕೊಟ್ಟಿದ್ದ. ಆಮೇಲೆ ನಾವು ಅವ್ರಿಗೆ ಕೆಲಸ ಏನು ಕೊಟ್ಟಿದ್ದ ಅಂದರೆ, ನಾವು ನೋಡುವಾಗ 15ನೇ ವಚನ आदिकांड 2:15 हिंदी, यहोवा परमेश्वर ने आदम को एदेन बगीचे में इस उद्देश्य से रखा कि वो उसमें खेती करे और उसकी रक्षा करे. ಸೊ ಯೆಹೋವ ದೇವರನ್ನು ಯಾಕೆ ಇಲ್ಲಿ ಆದಮ್ ಹವಳುಗೆ ಈ ಎದೆನ್ ತೋಟದಲ್ಲಿ ಇಟ್ಟಿದ್ದ ಅಂದರೆ, 2 ಕೆಲಸ ಅವನಿಗೆ ಅವ್ರು ಹೇಳಿದ. ಒಂದು ಕೆಲಸ ಮಾಡಬೇಕು, ಒಂದು ಕಾಯಬೇಕು. 2 ಕೆಲಸ ಭಾಳ ಇಂಪಾರ್ಟೆಂಟ್ ಇದೆ. ನಮ್ಮ ಪ್ರಿಯ ಜನರೇ, ಒಂದು ಲೀಡರ್ಸ್ದಲ್ಲಿ ಈ 2 ಕ್ವಾಲಿಟಿ ಇಲ್ಲದೆ ಅವ್ನು ಒಳ್ಳೆ ಲೀಡರ್ಸ್ ಅನ್ನಲಿಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದ್ರೆ ಇದ್ರಾಗೆ ನಾವು ಕೆಲಸ ಮಾಡಿದ್ರೆ ನಮ್ಮ ಜೀವನದಲ್ಲಿ ಒಳ್ಳೆ ಒಂದು ಹೆಸರು, ಒಳ್ಳೆ ಒಂದು ಹಣ, ಅಥವಾ ಒಳ್ಳೆ ಒಂದು ನಮ್ಮ ಜೀವನ ನಡೆಸಲಿಕ್ಕೆ ಒಂದು ದಾರಿ ಇದೆ. ಅದಕ್ಕೆ ಕೆಲಸ ನಮ್ಮ ಜೀವನದಲ್ಲಿ ಮುಖ್ಯ ಇದೆ. ಅದಕ್ಕೆ ಪೌಲನು ಕೂಡ ಏನು ಹೇಳ್ತಾನೆ ಅಂದ್ರೆ, ಯಾರು ಕೆಲಸ ಮಾಡೋದಿಲ್ಲ ಅವನು ರೊಟ್ಟಿ ಕೂಡ ತಿನ್ನಬಾರ್ದು. ಮಾತ್ರ ದೇವರೇನು ಹೇಳ್ತಾ ಇದ್ದಾನೆ ಅಂದ್ರೆ, 6 ದಿವಸ ನೀವು ಕೆಲಸ ಮಾಡಿ, 1 ದಿವಸ ನೀವು ವಿಶ್ರಾಂತಿ, ಅಂದ್ರೆ ದೇವರದ ಸಾನ್ನಿಧ್ಯದಲ್ಲಿ ನೀವು ವರ್ಕ್ ಮಾಡ್ರಿ. ಅಂದ್ರೆ 6 ದಿವಸ ಯಾರು ಕೆಲಸ ಮಾಡುವುದಿಲ್ಲ ಅವರು ಕಳ್ಳ ಇದ್ದಾರೆ, ಮತ್ತು 6 ದಿವಸ ಕೆಲಸ ಮಾಡಿ 7ನೇ ದಿವಸ ಕೂಡ ಕೆಲಸ ಮಾಡ್ತಾನ, ಅವನು ದೊಡ್ಡ ಕಳ್ಳ. ನಮ್ಮ ಪ್ರಿಯ ಜನರೇ, ನಮ್ಮ ಜೀವನದಲ್ಲಿ ನಾವು ಕೆಲಸ ಮಾಡಲಿಕ್ಕೆ ಈ ಲೋಕದಲ್ಲಿ ಬಂದಿದ್ದೀವಿ. ಅದಕ್ಕೆ ನಾವು ಮನೆಯಲ್ಲಿ ಆಗಲಿ ಎಲ್ಲೇ ಒಂದು ಕೆಲಸ ಇದ್ರೆ, ಕೆಲಸ ಸಣ್ಣ ಅಥವಾ ದೊಡ್ಡ ಇರುವುದಿಲ್ಲ. ಕೆಲಸ ಏನು ಮಾಡ್ತಾನೆ ಅಂದರೆ, ಮನುಷ್ಯಗೆ ಸಣ್ಣದಿಂದ ದೊಡ್ಡ ಮಾಡ್ತಾನೆ. ಯಾರು ಕೆಲಸ ಮಾಡೋದಿಲ್ಲ ಅವನಿಗೆ ಎಲ್ಲ ಒಳ್ಳೆ ಪೊಸಿಷನ್ ಇದ್ರೆ ಕೂಡ ಅವನು ತಳಗಡೆ ಬಂದ್ಬಿಡ್ತಾನೆ. ನಾವು ತಪ್ಪಿ ಹೋದ ಮಗದ ಜೀವನದಲ್ಲಿ ಕೂಡ ಈ घटನೆಗಳು ನೋಡ್ತಾ ಇದ್ದೀವಿ. ಅದಕ್ಕೆ मेरे प्यारे भाई और बहनों, हम यहाँ पे क्या देखते हैं कि परमेश्वर ने उन्हें 2 काम दिया था. एक था काम करना और एक थी रक्षा करना. और इसके लिए हमारे जीवन में काम को बहुत ही ज़्यादा महत्व है, क्योंकि परमेश्वर ने कहा है कि 6 दिन काम करो और 1 दिन विश्राम करो. और यहाँ पे बहुत से लोग ऐसे हैं जो 6 दिन काम नहीं करते, वो चोर है. लेकिन जो 6 दिन काम करके वो 7वें दिन भी काम करते हैं, वो महाचोर है, क्योंकि वो परमेश्वर के दिन को भी चोरी करते हैं. और इसके लिए मेरे प्यारे भाई और बहनों, हम इस संडे के दिन में हम 24 आवर्स पूरा समय हम परमेश्वर को देना चाहिए. और जब हम लोग देखते हैं कि चर्च में अनाउंस किया जाता है कि हमें अपने टाइथ को या अपने दशमांश को हमको देना चाहिए, हमको दशम भाग को हमको देना चाहिए. लेकिन मेरे प्यारे भाई और बहनों, क्या हम परमेश्वर के हमारे इस 24 घंटे में हम उसका दशमांश देते हैं, जबकि हमें 2 घंटा 40 मिनट तक हमको परमेश्वर के साथ में हमारे समय को स्पेंड करना है. जो परमेश्वर हमको 24 आवर्स देता है, क्या हमको उसको 2 घंटा 40 घंटे सच में देते हैं? और इसके लिए मेरे प्यारे भाई और बहनों, हम लोग तो हमारे जीवन के 25 साल सिर्फ सोने में ही डाल देते हैं और 8 साल पढ़ाई में डाल देते हैं. लेकिन परमेश्वर के साथ में हमने जो समय बिताया है वो हमें स्वर्ग के अनंत काल में चलाता है. और इसके लिए मेरे प्यारे भाई और बहनों, हमारे जीवन में परमेश्वर ने हमको 2 काम दिए हैं. एक है काम करना और दूसरी है रक्षा करना. और इसी बात में हम लोग देखते हैं कि परमेश्वर ने उसको 2 काम दिए थे, वर्क एंड कीप या वर्क एंड गार्ड. और इसलिए इस तरह से एक वॉचमैन का काम दिया था और एक वर्कमैन का काम दिया था. एक वर्क का काम दिया था और एक वॉचमैन का काम दिया था. और इसके लिए यहाँ पे हम लोग क्या देखते हैं कि आदम काम किया होगा, वो अपने
जो भी एदेन का बगीचा था उसमें साफ सफाई करता था, उसके देख रहे उसको पानी डालने का, पानी तो अपने आप वहाँ पे गिरता था, लेकिन वो हर चीज की ध्यान देखभाल करता था। लेकिन एक बात का काम उसने नहीं किया। यहाँ पे लीडरशिप क्वालिटी में हमको ध्यान में रखना चाहिए, सिर्फ काम करके ही हमें कुछ फायदा नहीं, लेकिन हमें वॉचमैन भी अच्छी तरह से बनना चाहिए। क्योंकि हम देखते हैं कि जब सांप उस गार्डन में आया था तभी उसने उसको देखा था या नहीं पता नहीं। और एक वॉचमैन का काम क्या होता है कि जब कोई अंदर आता है, बिल्डिंग में आता है, घर के पास आता है, एक कंपाउंड में आता है, तो उसका सबसे पहले काम होता है कि उसका इंक्वायरी करना चाहिए। और यहाँ पे हम लोग आदाम ने जो भी काम किया है, काम तो किया होगा क्योंकि परमेश्वर ने उसके काम को कुछ नहीं कहा, लेकिन उसने जो देखरेख करनी थी वो देखभाल उसने सही ढंग से नहीं की। तो क्योंकि जब वो सांप उसके पत्नी हवा के साथ बात कर रहा था तो उससे क्यों बात कर रहा है, क्या बात कर रहा है, इस बात की उसने इंक्वायरी नहीं की, उसको उस बात का उसने ख्याल नहीं किया। और उसने हवा से बात करते समय उसने हवा को भी अच्छे तरह से इंस्ट्रक्ट नहीं किया था, जिसके वजह से हवा उस परमेश्वर की आज्ञा को उतनी सीरियस से नहीं लिया था। और यहाँ पे हम सोचते हैं कि आदम ने भी उस आज्ञा को उतना सीरियस नहीं लिया था। और यहाँ पे हम लोग देखते हैं कि आगे चल के क्या हुआ कि इस वॉचमैन के काम में फेल होने की वजह से शैतान ने उनको एदेन के बगीचे से बाहर निकाल दिया। और फिर परमेश्वर ने बताया कि किस तरह से वॉचमैन और वर्कमैन होना चाहिए। और इसके लिए हम लोग देखते हैं कि वचन उत्पत्ति की तीसरी अध्याय में हम लोग देखते हैं कि परमेश्वर ने तीसरे अध्याय के 23 और 24 में परमेश्वर ने क्या किया। इस कारण यहोवा परमेश्वर ने उन्हें एदेन बगीचे से बाहर कर दिया। किस कारण? क्योंकि उन्होंने पाप किया था। और जब परमेश्वर ने आदम से पूछा तो सबसे पहले परमेश्वर आज किससे पूछता है कि आदम से ही पूछने वाला है। और आदम ने बहुत से कारण को बताया जिसके विषय में हम लोग आगे चल के देखेंगे कि, और यहाँ पे हम लोग क्या देखते हैं कि परमेश्वर ने किस तरह से उस गार्डन को उसने देखभाल के लिए क्या क्या किया। तो सबसे पहले उसने उनको बाहर किया और उनको खेती करने लगाया। और उन्होंने आदम को एदेन बगीचे से बाहर कर दिया तथा एदेन बगीचे की निगरानी के लिए करूबों को यानी स्वर्गदूतों को रखा। तो अंदर काम करने के लिए परमेश्वर ने करूबों को रखा। और उस बाहर उसने क्या किया, और इधर उधर घूमने वाली ज्वालामय तलवार को उसने बाहर रखा ताकि कोई भी जीवन के वृक्ष को छू न सके। मेरे प्यारे भाई और बहनों, आज यहाँ पे हम लोग देखते हैं कि परमेश्वर ने किस तरह से व्यवस्था की थी। लेकिन क्यों ये परमेश्वर ने व्यवस्था की थी? क्योंकि आदम ने अपने काम में सही ढंग से उसने वॉचमैन का काम नहीं किया था, उसने सही तरह से निगरानी नहीं रखा था, उसने बाहर की व्यवस्था को नहीं किया था। और इसके लिए मेरे प्यारे भाई और बहनों, हमारी लीडरशिप क्वालिटी में हम लोग कहीं पे गिरेंगे तो सबसे पहले हमारे काम के साथ में हमें अपने काम के ऊपर वॉच भी करना है, और हमारे शत्रुओं के ऊपर भी ध्यान देना है, हमारे मित्रों के ऊपर भी ध्यान देना है, अच्छी बातों के ऊपर भी ध्यान देना है, और कहीं से बुरी बात भी हमारे जीवन में ना आए इसके लिए हमको हमेशा जागरूक भी रहना बहुत जरूरी है। ಈ ತರ ನಾವು ನೋಡ್ತಾ ಇದ್ದೀವಿ, ಇಲ್ಲಿ ನಾವು ಆದಾಮ್ ಕಡೆಯಿಂದ ಆಗಿದ್ದು ತಪ್ಪು ಏನಂದ್ರೆ ಅವನು ಕೆಲಸ ಮಾಡಿದಾನೆ, ಮಾತ್ರ ಅವನು ಕಾಯುವುದು ಕೆಲಸ ಮಾಡಲಿಲ್ಲ। ಯಾಕೆಂದ್ರೆ ಯಾವಾಗೂ ಆ ಹಾವು ಆ ಕಾಡದಲ್ಲಿ ಇರುವಾಗ ಯಾಕೆ ಈ ಹಾವು ನಮ್ಮ ಕಾಡದಲ್ಲಿ ಅಥವಾ ನಮ್ಮ ಸುತ್ತಲ್ಲಿ ಅವನು ಅಡ್ಡಾಡ್ತಾ ಇದ್ದಾನಂತೆ ಅವನು ಕೇಳಲಿಲ್ಲ। ಆಮೇಲೆ ನಮ್ಮ ಹೆಂಡತಿ ಜೊತೆ ಈ ಹಾವು ಏನ್ ಮಾತಾಡ್ತಾ ಇದ್ದಾನಂತೆ ಅವನು ಪ್ರಶ್ನೆ ಮಾಡಲಿಲ್ಲ, ಅವನು ಪ್ರಶ್ನೆ ಮಾಡಬೇಕಾಗಿತ್ತು। ಬಟ್ ಆ ಕಾರಣದಿಂದ ಅವರು ಏನಾಗಿದೆ ಅಂದ್ರೆ ಎಲ್ಲ ಅವ್ರಿಗೆ ಆ ಶಿಕ್ಷೆ ಅನುಭವಿಸಬೇಕಾಗಿತ್ತು। ಯಾಕೆಂದ್ರೆ ದೇವರದ ಆಜ್ಞೆಗಳೇ ಅವ್ರೇನಾಗಿದ್ದಾರೆ ಮೀರಿ ಹೋಗಿದ್ದಾರೆ, ದೇವರದ ಮಾತುಗಳು ಅವ್ರು ಕೇಳಲಿಕ್ಕೆ ರೆಡಿ ಆಗಿರಲಿಲ್ಲ। ಆದಾಮನು ಹವಳನು ದೇವರದು ಆಜ್ಞೆಗಳಿಗೆ ಅವರು ಅಷ್ಟ ಜಾಣತನ ತೋರಿಸಿಲ್ಲ, ಅಷ್ಟು ಅವ್ರು ಸೀರಿಯಸ್ ಆಗಲಿಲ್ಲ। ಅದಕ್ಕೆ ನಾವು ಏನ್ ನೋಡ್ತಾ ಇದೀವಿ, ದೇವರು ಅವನಿಗೆ ಈ ಏದೆನ್ ತೋಟದಿಂದ ಹೊರಗಡೆ ಹಾಕಿ ಆಮೇಲೆ ದೇವರು ಏನು ವ್ಯವಸ್ಥೆ ಮಾಡಿದ್ದಾನೆ ಅಂದ್ರೆ ನಾವು ನೋಡಿದ್ದೀವಿ
ಆದಿಕಾಂಡ 3ನೇ ಅಧ್ಯಾಯ 23 ಮತ್ತು 24ರಲ್ಲಿ ದೇವರು ಒಳಗಡೆ ಕೆಲಸ ಮಾಡಲಿಕ್ಕೆ ಕರುಬರು ಅಥವಾ ಸ್ವರ್ಗದೂತಗಳಿಗೆ ಇಟ್ಟಿದ. ಯಾಕೆಂದ್ರೆ ಒಳಗಡೆ ಸ್ವರ್ಗದೂತರು ಮತ್ತು ಹೊರಗಡೆ ಇಬ್ಬಾಯಿ ಕತ್ತಿಗಳು ಇತ್ತು. ಸೊ ಇದು ನಮ್ದು ಅದಾಮ್ ಮಾಡಿದ್ದು ತಪ್ಪಗೆ ದೇವರು ಅವನಿಗೆ ಇದು ಮಾಡಿ ತೋರಿಸಿದ. ಇವತ್ತು ನಮ್ಗೆ ನಿಮ್ಗೆ ಒಂದು ಉದಾಹರಣೆ ಏನಂದ್ರೆ, ಯಾಕೆ ದೇವರಿಲ್ಲೇ ಅದು ಒಳಗಡೆ ಕರುಬರು ಅಂದ್ರೆ ಸ್ವರ್ಗದೂತರು ಇಟ್ಟಿದ್ದಾನೆ ಮತ್ತು ಹೊರಗಡೆ ಇಬ್ಬಾಯಿ ಕತ್ತಿ ಅಂದ್ರೆ ನಮ್ಮ ಆತ್ಮಿಕ ಜೀವನ ಕೂಡ ನಾವು ಈ ರೀತಿಯಿಂದ ಸ್ವರ್ಗದೂತ ಅಂದ್ರೆ ಒಳಗಡೆ ಶಾಂತಿ ಬೇಕು ಮತ್ತು ಹೊರಗಡೆ ನಾವು ಎಚ್ಚರವಾಗಿ ಇರಬೇಕು, ನಾವು ಸ್ಟ್ರಿಕ್ಟ್ ಇರಬೇಕು, ನಾವು ದುಷ್ಟರ ಆಲೋಚನೆ ಮೇಲೆ ನಡೆದೆ, ಪಾಪದ ಮಾರ್ಗದಲ್ಲಿ ನಿಂತುಕೊಂಡದೆ, ಧರ್ಮ ನಿಂದಕ ಮಧ್ಯದಲ್ಲಿ ಕುಂತುಕೊಂಡದೆ ನಾವು ಸೆಪರೇಟ್ ಇರಬೇಕು. ಅದಕ್ಕೆ ಲೋಕದ ಆಸೆದಿಂದ, ಲೋಕದ ಪಾಪದಿಂದ ಯಾವಾಗಲೂ ನಾವು ಸೆಪರೇಟ್ ಆಗಬೇಕು. ಇವತ್ತು ಈ ಲೀಡರ್ಶಿಪ್ ಕ್ವಾಲಿಟಿದಲ್ಲಿ ನಾವು ಕಲಿಯುವುದು ಏನಂದ್ರೆ, ನಾವು ನಮ್ಮ ಕೆಲಸ ಬಹಳ ಜಾಣತನದಿಂದ, ಪ್ರಾಮಾಣಿಕದಿಂದ, ಅದರಂತೆ ನಾವು ಅಲರ್ಟ್ವಾಗಿ ನಾವು ವಾಚ್ ಮಾಡ್ತಾ ಪ್ರತಿಯೊಂದು ಕೆಲಸ ನಾವು ಮಾಡಿದ್ರೆ ನಾವು ಸುರಕ್ಷಿತದಲ್ಲಿ ಇರ್ತೀವಿ. ನಮ್ಮ ಆತ್ಮಿಕ ಜೀವನದಲ್ಲಿ ಒಳಗಡೆ ಶಾಂತಿ, ಹೊರಗಡೆ ಅಲರ್ಟ್ ಅಥವಾ ಎಚ್ಚರಿಕೆ ಇದ್ರ. ಯಾಕೆಂದ್ರೆ ಯೇಸು ಸ್ವಾಮಿ ಹೇಳಿದ್ರು, ಪ್ರಾರ್ಥನೆ ಮಾಡ್ರಿ ಮತ್ತು ನೀವು ಯಾವಾಗಲೂ ಎಚ್ಚರವಾಗಿ ಇರ್ರಿ. ಸೊ ಅದಕ್ಕೆ ಪ್ರಾರ್ಥನೆಯಿಂದ ನಮ್ಮ ಜೀವನ ನಾವು ಎಚ್ಚರ ಮಾಡೋನು. ಬರೋದು ದಿವಸದಲ್ಲಿ ದೇವರು ಈ ಪಾಠದಿಂದ, ಈ ಲೀಡರ್ಶಿಪ್ ಕ್ವಾಲಿಟಿದಿಂದ ನಾವು ಕೂಡ ವರ್ಕ್ ಮತ್ತು ವಾಚ್ಮನ್ ಈ ಎರಡು ಕೆಲಸ ಅಥವಾ ಕೆಲಸ ಮತ್ತು ಕಾಯುವುದು ಈ ಮಾತಿಗೆ ನಾವು ನೆನಪಿಟ್ಟು ನಾವು ಬರೋದು ದಿವಸದಲ್ಲಿ ನಮ್ಮ ಆತ್ಮಿಕ ಸುರಕ್ಷತೆ ಮಾಡಲಿಕ್ಕೆ ಒಳಗಡೆ ಶಾಂತಿ ಮತ್ತು ಹೊರಗಡೆ ಒಂದು ಸ್ಟ್ರಿಕ್ಟ್ ಅಥವಾ ನಾವು ಬಹಳ ಎಚ್ಚರವಾಗಿ ಇರುವ ಹಾಗೆ ದೇವರು ನಿಮಗೆ ಎಲ್ಲರಿಗೆ ಆಶೀರ್ವಾದ ಮಾಡಲಿ. ಆಮೇಲೆ ಬನ್ನಿ ನಾವು ಪ್ರೇಯರ್ ಮಾಡೋಣ. ಕರ್ತನಾದ ದೇವರೇ, ಈ ಸಂಜೆದ ಸಮಯದಲ್ಲಿ ನಿನ್ನ ವಾಕ್ಯ ಹೇಳಲಿಕ್ಕೆ ಕೇಳಲಿಕ್ಕೆ ಇವತ್ತು ಲೀಡರ್ಶಿಪ್ ಕ್ವಾಲಿಟಿದಲ್ಲಿ ನಾವು ನೋಡುವಾಗ ಸ್ವಾಮಿ, ನಾವು ಮೊದಲು ಏನು ಮಾಡಬೇಕು ಅಂತ ನಮಗೆ ಕಲಿಸಿ ಹೇಳಿದ್ದಿ, ಅದಕ್ಕೆ ನಮಗೆ ಸ್ತೋತ್ರ ಸ್ವಾಮಿ. ಈ ಸಮಯದಲ್ಲಿ ಮುಂದಿನ ಎಲ್ಲ ಲೀಡರ್ಸ್ ಬಗ್ಗೆ ನಾವು ಸ್ಟಡಿ ಮಾಡುವಾಗ ನೀನು ನಮಗೆ ನಡೆಸು, ಕಾಪಾಡು, ಆಶೀರ್ವಾದಿಸು. ಇಲ್ಲೇ ಕುಂತಿರುವವ್ರಿಗೆ ಮತ್ತು ಸ್ವಾಮಿ ಯಾರ್ಯಾರು ಕೇಳ್ತಾ ಇದ್ದಾರ ಅವರೆಲ್ಲರಿಗೆ ನೀನು ಕರುಣಿಸು, ಕಾಪಾಡು. ಈ ಕೊರೋನಾ ವೈರಸ್ನಿಂದ ಅವ್ರಿಗೆ ರಕ್ಷಿಸು ಸ್ವಾಮಿ. ನಮ್ಮ ಕರ್ನಾಟಕಗೆ ನೀನು ರಕ್ಷಿಸು, ನಮ್ಮ ಭಾರತ ದೇಶಕ್ಕೆ ನೀನು ರಕ್ಷಿಸು ಸ್ವಾಮಿ. ಮಾಡ್ತಾ ಇರುವ ಎಲ್ಲ ಗೌರ್ಮೆಂಟ್ಗೆ ಪ್ರಯಾಸಗೆ ನೀನು ಪ್ರತಿಫಲ ಕೊಡು ಅಂತ ನಾವು ಪ್ರಾರ್ಥಿಸಿವಿ. ಮತ್ತು ಈ ಸಮಯದಲ್ಲಿ ಸ್ವಾಮಿ, ಯಾವುದೋ ಒಂದು ಪಾಲಿಟಿಕಲ್ ಇಶ್ಯೂದಿಂದ ನಮ್ಮ ಸಮಾಜ ಆಗಲಿ ಅಥವಾ ನಮ್ಮ ದೇಶಕ್ಕೆ ಯಾವುದೋ ಒಂದು ಕೊರತೆ ಆಗದೆ, ಯಾವುದೋ ಒಂದು ತೊಂದರೆ ಆಗದೆ, ಬರುವುದು ಕೊರೋನಾ ವೈರಸ್ ಮುಗಿದ ಮೇಲೆ ಸ್ವಾಮಿ ಬರ್ತಾ ಇರುವ ಈ ಸಂಕಟಗೆ ಧೈರ್ಯವಾಗಿ ಸ್ವಾಮಿ ಎಲ್ಲರೂ ಫೇಸ್ ಮಾಡಲಿಕ್ಕೆ ಮತ್ತು ಗೌರ್ಮೆಂಟ್ಗೆ ಕೂಡ ಸ್ವಾಮಿ ಈ ಸಮಯದಲ್ಲಿ ಅವ್ರಿಗೆ ಯೋಗ್ಯ ಮಾರ್ಗದರ್ಶನ ಮಾಡಿ. ಯಾಕೆಂದರೆ ಲೋಕ ನಮ್ಮ ಶಕ್ತಿ ಇದೆ, ಸಮಾಜ ನಮಗೆ ಜೀವನ ಇದೆ ಅಂತ ತಿಳ್ಕೊಂಡು ಸಮಾಜಗೋಸ್ಕರ ನಾನು ಏನು ಮಾಡಬೇಕು ಅಂತೆ ನಮ್ಮ ಪಾಲಿಟಿಕಲ್ಸ್ ಲೀಡರ್ಸ್ ಕೂಡ ತಿಳ್ಕೊಂಡು ಅದರಂತೆ ಸ್ವಾಮಿ ಅವ್ರ ಪ್ರೀತಿ ಕರುಣೆಯಿಂದ ಮತ್ತು ಎಚ್ಚರವಾಗಿ ನಮ್ಮ ದೇಶಕ್ಕೆ ಕಾಯಲಿಕ್ಕೆ, ಕಾಪಾಡಲಿಕ್ಕೆ ಮತ್ತು ಸ್ವಾಮಿ ರಕ್ಷಿಸಲಿಕ್ಕೆ ನೀನು ಕೃಪೆ ಕೊಡು ಅಂತ ಪ್ರಾರ್ಥಿಸ್ತಾ ಈ ಪ್ರಾರ್ಥನೆ ವಿಜ್ಞಾಪನೆ ಯೇಸುವಿನಲ್ಲಿ ಬಿಡ್ತೇನೆ ಅಂತ ಕೇಳಿಸ್ವಾಮಿ.